ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಉಪಯೋಗಿಸ್ಕೊಂಡು ರಾಗಿ ರೊಟ್ಟಿ ಮಾಡಿದ್ದೀನಿ, ಮಸಾಲ ರಾಗಿ ರೊಟ್ಟಿ. ಅದ್ರ ಜೊತೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಕಾಯಿ ಚಟ್ನಿ ಮಾಡಿದ್ದೀನಿ. ಇದು ತುಂಬ ಸ್ಪೆಷಲ್ ಆಗಿರುತ್ತೆ. ಇದು ನೀರು ಹಾಕ್ದಲ್ಲೇ ಮಾಡುವಂಥ ಒಂದು ಚಟ್ನಿ ಆಗಿದೆ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಬಾಣಲಿಗೆ ಇಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಫ್ಲೇಮ್ ಆಫ್ ಮಾಡಿ, ನಂತರ ಇದಕ್ಕೆ ಕರಿಬೇವನ್ನ ಹಾಕಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇಲ್ಲಿ ಹುಳಿಗೆ ಸ್ವಲ್ಪ ಹುಣಸೆಹಣ್ಣನ್ನು ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು 2-3 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ. ಫ್ರೆಶ್ ತೆಂಗಿನಕಾಯಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 2 ಹಿಡಿಯಷ್ಟು ತೆಂಗಿನಕಾಯಿನ ಹಾಕಿದ್ದೀನಿ. ತರಿಯಾಗಿ ರುಬ್ಬಿ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಮತ್ತೆ ಒಂದು ಸಲ ರುಬ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ನೀರನ್ನ ಹಾಕಿಲ್ಲ. ಇಲ್ಲಿ ಚಟ್ನಿ ರೆಡಿಯಾಗಿದೆ. ಈ ಥರ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನೀವು ಒಂದು ಸಲ ಬೇಕಾದರೆ ಟ್ರೈ ಮಾಡಿ. ಇಲ್ಲಿ ಮಸಾಲ ರಾಗಿ ರೊಟ್ಟಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಚಿಕ್ಕಕ್ಕೆ ಹೆಚ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ 1 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸೌತೆಕಾಯಿ ಹಾಕಿದ್ದೀನಿ ತುರ್ಕೊಂಡು. ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಮಿಶ್ರಣ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸೇರಿಸಿ ಮೊದಲು ಈ ಮಿಶ್ರಣ ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮೊದಲು ಕಲಿಸ್ಕೊಬೇಕು. ನಂತರ ಇಲ್ಲಿ 1 ಬೌಲಷ್ಟು ರಾಗಿ ಹಿಟ್ಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮೊದಲು ಆ ಮಿಶ್ರಣದ ಜೊತೆ ರಾಗಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು. ನೀರು ಹಾಕಬಾರ್ದು. ಮೊದಲು ನೋಡಬೇಕು ಎಷ್ಟು ಸಾಕಾಗುತ್ತೆ ಅಷ್ಟು ಕಲಿಸ್ಕೊಬೇಕು. ನನಗೆ ಸೌತೆಕಾಯಿ ಮತ್ತು ಆ ತರಕಾರಿ ಸೊಪ್ಪಲ್ಲೇ ನೀರು ಸಾಕಾಯಿತು. ನಾನೇನು ಮತ್ತೆ ನೀರು ಎಕ್ಸ್ಟ್ರಾ ಹಾಕಿಲ್ಲ. ಮೊದಲು ಈ ರೀತಿ ಚೆನ್ನಾಗಿ ನಾದಿ ಕಲಿಸ್ಕೊಬೇಕು. ಎಷ್ಟು ಚೆನ್ನಾಗಿ ನಾದ್ತೀವಿ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ನೀರು ನೋಡಿ ಮೊದಲು ಚೆನ್ನಾಗಿ ನಾದಿ, ಈ ರೀತಿ ನಾದಿ ಕಲಿಸಿ ಬೇಕನ್ಸಿದ್ರೆ ಹಾಕ್ಕೊಳ್ಳಿ, ಗಟ್ಟಿ ಬಂದರೆ. ಇಲ್ಲ ಅಂತಂದರೆ ಅದೇ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ನಾದಬೇಕು. ಈ ರೀತಿ ನಾದಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೊಬೇಕು. ರೆಡಿಯಾಗಿದೆ ನೋಡಿ. ಈ ಹದದಲ್ಲಿ ಬಂದರೆ ಹಿಟ್ಟು ಸಾಕು. ನೋಡಿ, ಇದು ಇವಾಗ ನಾನಿಲ್ಲಿ ನನಗೆ ಎಷ್ಟು ಬೇಕು ರೊಟ್ಟಿಗೆ ಅಷ್ಟನ್ನು ತೊಗೊಳ್ತಾ ಇದ್ದೀನಿ. ಅಷ್ಟು ತೊಗೊಂಡು ಮತ್ತೆ ಅದನ್ನು ಸ್ವಲ್ಪ ನಾದಿ ಚೆನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದು ಬಟರ್ ಶೀಟ್ ತೊಗೊಂಡಿದ್ದೀನಿ. ಈ ಕಡೆ ಹಂಚು ರೆಡಿ ಮಾಡಿಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ ಬಟರ್ ಶೀಟಿಗೆ ನಾನಿಲ್ಲಿ ತೊಗೊಂಡಿರೋ ಅಂಥ ರೊಟ್ಟಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ತೊಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಚಟ್ನಿ ನಾನು ಇವಾಗ ಮಾಡಿದ್ನಲ್ಲ, ಅದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಬೇರೆ ರೊಟ್ಟಿಗೂ ಚೆನ್ನಾಗಿರುತ್ತೆ. ಆದರೆ ರಾಗಿ ರೊಟ್ಟಿಗೂ ಸ್ಪೆಷಲ್ ಆಗಿರುತ್ತೆ. ನಾನಿಲ್ಲಿ ಇದು ಮಸಾಲ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ರೊಟ್ಟಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡು ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ನೋಡಿ, ಈ ರೀತಿ ತೊಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಹೋಲ್ ಮಾಡ್ತಾಯಿದ್ದೀನಿ. ಈ ರೀತಿ ಯಾಕೆ ಹೋಲ್ ಮಾಡ್ತೀನಿ, ಎಣ್ಣೆ ಹಾಕೋದಕ್ಕೆ ಎಲ್ಲ ಕಡೆ ಎಣ್ಣೆ ಅದು ಹೋಗೋದಕ್ಕೆ ಸರಿಯಾಗುತ್ತೆ. ಈ ಕಡೆ ಹಂಚು ಕಾದಿದೆ, ಸ್ವಲ್ಪ ಎಣ್ಣೆ ಹಾಕಿದ್ದೆ. ಈಗ ರೊಟ್ಟಿನ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿ ನಾನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಆ ಹೋಲ್ ಮಾಡಿದ್ದೀನಲ್ಲ, ಅಲ್ಲಿ ಎಣ್ಣೆ ಹಾಕ್ತೀನಿ. ಆ ಎಣ್ಣೆ ಹಾಕೋದ್ರಿಂದ ಎಲ್ಲ ಕಡೆ ತಾಗುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ನಿಧಾನಕ್ಕೆ ಬೇಯಿಸ್ಕೊಂಡು ಎರಡೂ ಕಡೆ ತಿರುಗಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಸಬ್ಸಿಗೆ ಸೊಪ್ಪು ತಿನ್ನಲ್ಲ ಅಂತಾರಲ್ವ ಮಕ್ಕಳೆಲ್ಲ, ಅವರಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ, ರೊಟ್ಟಿನೂ ಸಹ ರೆಡಿ ಆಯಿತು. ಇನ್ನು ಮಿಕ್ಕಿರೋ ಅಂಥದ್ದನ್ನು ಸಹ ನಾನು ಹಿಟ್ಟಲ್ಲಿ ಈ ರೀತಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಬೇಕು, ಸಣ್ಣ ಬೇಕಂದರೆ ಸಣ್ಣ, ದಪ್ಪ ಬೇಕಂದರೆ ದಪ್ಪ ರೊಟ್ಟಿನ ಮಾಡ್ಕೊಬೋದು. ರೊಟ್ಟಿ ರೆಡಿ ಆಯಿತು. ಈಗ ರೊಟ್ಟಿ ಜೊತೆ ಚಟ್ನಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಏನು ಹಾಳಾಗಲ್ಲ ಚಟ್ನಿ. ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಫ್ರಿಜ್ಜಲ್ಲಿ ಇಲ್ದೆಲ್ಲ ಹೊರಗಡೆ ಇಟ್ಟರೂ ಸಹ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಚಟ್ನಿನ ಟ್ರೈ ಮಾಡಿ. ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಹೊಂದುತ್ತೆ. ಬೆಳಗ್ಗೆ ತಿಂಡಿ ಇಲ್ಲ ಸಂಜೆಗೂ ಆಗುತ್ತೆ. ಈ ವಿಡಿಯೋ ಇಷ್ಟ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್